ಇರುವುದರಲ್ಲೇ ಹೊಂದಾಣಿಕೆಯಿಂದ ಇರುವುದನ್ನು ಕಲಿತರೆ ಜೀವನ ಯಾವಾಗಲೂ ಆನಂದವಾಗಿರುತ್ತದೆ. ಇಲ್ಲದಿರುವುದರ ಬಗ್ಗೆಯೇ ಪರಿತಪಿಸಿದರೆ ಜೀವನದಲ್ಲಿ ಬರೀ ಕಣ್ಣೀರೇ ಉಳಿಯುತ್ತದೆ. ಸಂಪತ್ತಿಗಿಂತ ಮುಖ್ಯವಾದದ್ದು ಮನಃಶಾಂತಿ, ಏಕೆಂದರೆ ಅದನ್ನು ಯಾರೂ ಮಾರಲಾಗುವುದಿಲ್ಲ, ಹಾಗೆ ಯಾರೂ ಅದನ್ನು ಕೊಂಡುಕೊಳ್ಳಲಾಗುವುದಿಲ್ಲ. ವ್ಯಕ್ತಿಯ ಔನ್ನತ್ಯ ನಂಬುವುದರಲ್ಲೋ ನಂಬಿಸುವುದರಲ್ಲೋ ಇಲ್ಲ, ನಂಬಿಕೆಯನ್ನು ಉಳಿಸಿಕೊಳ್ಳುವುದರಲ್ಲಿ ಇದೆ. ನೀನು ಕೋಟಿ ಕೋಟಿ ಸಂಪತ್ತಿಗೆ ವಾರಸುದಾರನಾದರೂ ಉಸಿರು ನಿಂತಾಗ ಊರ ಆಚೆ ನಿನ್ನನ್ನು ಬಿಸಾಡುತ್ತಾರೆಂದು ನೆನಪಿಟ್ಟುಕೋ. ನಿನ್ನ ಸಂತೋಷವನ್ನು ವ್ಯಕ್ತಿ, ವಿಷಯ, ವಸ್ತುಗಳಲ್ಲಿ ಹುಡುಕಿದರೆ ಜೀವನ ಪರ್ಯಂತ ಹುಡುಕುತ್ತಲೇ ಇರಬೇಕಾಗುತ್ತದೆ. ಅಸಲಿಗೆ ಸಂತೋಷ ನಿನ್ನಲ್ಲಿಯೇ ಇದೆ, ಅದನ್ನು ಪ್ರತಿ ಕ್ಷಣ ಅನುಭವಿಸಬೇಕಷ್ಟೆ. ಮನಸ್ಸು, ಈ ಮನಸ್ಸು ಬಹಳ ವಿಚಿತ್ರವೇ ಸರಿ. ಈ ಮನಸ್ಸು ಶರೀರದ ಯಾವ ಅಂಗದಲ್ಲಿದೆಯೋ ಗೊತ್ತಿಲ್ಲ, ಆದರೆ ಇಡೀ ಶರೀರ ಮನಸ್ಸಿನ ಇಚ್ಛೆಗಳನ್ನು ಪೂರೈಸುವುದಕ್ಕೆ ತುಡಿತಾನೇ ಇರುತ್ತದೆ. ಮನಸ್ಸು ಏನು ಹೇಳುವುದೋ ಅದನ್ನು ಮಾಡಲು ಸಿದ್ಧರಾಗಬೇಡಿ. ನಿಮ್ಮ ಮನಸ್ಸಿನೊಂದಿಗೆ ಬುದ್ಧಿಯೂ ಒಂದಿದೆ. ಅದರಿಂದ ಸರಿ ತಪ್ಪುಗಳ ಪರಿಣಾಮವನ್ನು ಆಲೋಚಿಸಿ ನಿರ್ಧಾರ ತೆಗೆದುಕೊಳ್ಳುವುದು ಒಳಿತು. ಇಬ್ಬರು ವ್ಯಕ್ತಿಗಳನ್ನು ಹೆಚ್ಚು ಸಂದರ್ಭಗಳಲ್ಲಿ ಸೇರಿಸುವುದು ಅವಸರ ಮಾತ್ರವೇ. ನಾವು ಇನ್ನೊಬ್ಬರ ಮೇಲೆ ತೋರಿಸುವ ಪ್ರೇಮವೂ ಕೂಡ ಒಂದು ರೀತಿಯ ಅವಸರವೇ. ಶರೀರವನ್ನು ನೋಡಿ ಪ್ರೀತಿಸುವ ಪ್ರೇಮ ಕ್ಷಣದಲ್ಲಿ ಹೋಗುತ್ತದೆ. ಮನಸ್ಸನ್ನು ನೋಡಿ ಪ್ರೀತಿಸುವ ಪ್ರೇಮ ಮರಣದವರೆಗೂ ನಮ್ಮ ಜೊತೆಯಲ್ಲೇ ಇರುತ್ತದೆ. ನಮ್ಮ ಆಲೋಚನೆಗಳು ಯಾವಾಗಲೂ ಮುಂದೆ ಬರುವ ಭವಿಷ್ಯತ್ತಿನಡೆಗೆ ಓಡಬೇಕು. ಆದರೆ ನಮ್ಮ ಜೊತೆ ಬರದಿರುವ ಗತದ ಬಗ್ಗೆ ಕುಳಿತು ಕಾಯಬಾರದು ಅಲ್ವಾ? ಒಬ್ಬ ವ್ಯಕ್ತಿಯನ್ನು ಪೂರ್ತಿಯಾಗಿ ಅರ್ಥ ಮಾಡಿಕೊಂಡ ನಂತರವೇ ನಂಬುವುದನ್ನು ಆರಂಭಿಸು. ಅದೇ ನಿನಗೆ ಹಿತವಾಗಿರುವುದು. ಒಳ್ಳೆಯ ವ್ಯಕ್ತಿಗಳು ಬೀದಿ ದೀಪಗಳ ಹಾಗೆ. ನಡೆಯುವ ದೂರ ಕಡಿಮೆ ಆಗೋದಿಲ್ಲ, ಆದರೆ ದಾರಿಯುದ್ದಕ್ಕೂ ಬೆಳಕಿರುತ್ತದೆ. ಅದರಿಂದ ಸುಲಭವಾಗಿ ಗಮ್ಯವನ್ನು ತಲುಪಬಹುದು. ಪ್ರತಿನಿತ್ಯ ಶರೀರಕ್ಕೆ ವಿಶ್ರಾಂತಿ ಎಷ್ಟು ಅವಶ್ಯವೋ ಮನಸ್ಸಿಗೂ ಅಷ್ಟೇ ಅವಶ್ಯ. ಮನಸ್ಸಿನ ವಿಶ್ರಾಂತಿ ಅಂದರೆ ಧ್ಯಾನ. ಧ್ಯಾನವೊಂದೇ ಮನಸ್ಸನ್ನು ವಿಶ್ರಾಂತಿಗೊಳಿಸುವ ಏಕಮೇವ ಮಾರ್ಗ. ಯಾರೋ ನಿನ್ನನ್ನು ಹೀಯಾಳಿಸಿದರೆಂದು ನಿನ್ನ ಜೀವನ ಅಲ್ಲಿಗೆ ನಿಂತುಕೊಳ್ಳಬಾರದು. ಹೀಯಾಳಿಸಿದವರೇ ಬೆರಗಾಗೋ ರೀತಿ ನಿನ್ನ ಜೀವನ ಉನ್ನತವಾಗಿ ರೂಪಿಸಿಕೊಳ್ಳಬೇಕು. ಇವೆಲ್ಲವುಗಳಲ್ಲಿ ನಿಮಗಿಷ್ಟವಾದ ಸೂಕ್ತಿಯನ್ನು ಕಾಮೆಂಟ್ ಮುಖಾಂತರ ತಿಳಿಸಿ. ವಿಡಿಯೋ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು.